ಸರ್ ಎನ್ ಎಸ್ ಏನು ಪ್ರತಿಭಟನೆಗೆ ಮುಂದಾಗಿತ್ತು ಈಗಾಗಲೇ ಬಂಧನಕ್ಕೆ ಈಗಾಗಲೇ ಬಂಧನ ಮಾಡಿರ್ತಕ್ಕಂಥ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿದ್ದಾರೆ ಮಾತಾಡಿಸ್ತೇನೆ ಸರ್. ಏನು ಸರ್ ಬಂಧನ ಕೂಡ ಮಾಡಲಾಯ್ತು ಸರ್, ಏನು ಪ್ರತಿಭಟನೆ ಮುಂದಾಗಿತ್ತು ಸರ್? ಇಲ್ಲ, ಅವರಿಗೆ 12 ಗಂಟೆವರೆಗೂ ಇಲ್ಲಿ ಕಿಮ್ಸ್ ಮುಖ್ಯದ್ವಾರದಲ್ಲಿ ಅವರು ಅನುಮತಿ ಕೇಳಿದರು. ಆ ಪ್ರಕಾರ ಅನುಮತಿ ನೀಡಲಾಗಿತ್ತು. ಅದಾದಮೇಲೆ ಅವರು ಸುಮಾರು 600 ಜನ ಸೇರಿದರು. BRTS ಮುಖ್ಯ ರಸ್ತೆ ಏನಿದೆ, ಈ ರಸ್ತೆ ಬಂದ್ ಮಾಡ್ತೀವಿ ಅಂತಂದು ಮುಂದಾದಂಥ ಸಂದರ್ಭದಲ್ಲಿ ಸುಮಾರು 15 ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ವಿ. ಅವರಿಗೆ ಏನು ಕೆಲವು ಪ್ರೊಸೀಜರ್ಸ್ ಇರುತ್ತೆ, ಪ್ರಿವೆಂಟಿವ್ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಮಾಡಿ ಮತ್ತೆ ಬಿಡಲಾಗುತ್ತೆ. ಈಗ ಪ್ರತಿಭಟನೆ ಮಾಡೋರು ಯಾರಿದ್ದಾರೆ ಅವರು ಸಂಬಂಧಪಟ್ಟ ಇಲಾಖೆಗಳ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಅನುಮತಿ ತೊಗೊಂಡು ಅನುಮತಿ ಸಿಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅವ್ರು ಪ್ರತಿಭಟನೆ ಮಾಡ್ಬೋದಾಗಿದೆ. ಮತ್ತು ಏನು ನಿಬಂಧನೆಗಳು ಹಾಕಿರ್ತೀವಿ ಆ ಪ್ರಕಾರ ಆ ನಿಬಂಧನೆಗಳನ್ನ ಫಾಲೋ ಮಾಡಿ ಅವ್ರು ಪ್ರತಿಭಟನೆ ಮಾಡಬೇಕಾಗುತ್ತೆ. ಎಷ್ಟು ಜನ ಸೇರಿದ್ರು ಸರ್ ತಮಗೆ? ಇವತ್ತೊಂದು 600-700 ಜನ ವಿದ್ಯಾರ್ಥಿಗಳು, ಕೆಲವು ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಎಲ್ಲ ಸೇರಿದ್ರು. ಸುಮಾರು 2 ಗಂಟೆಗಳ ಕಾಲ ಇಲ್ಲಿ ಕಿಮ್ಸ್ ಮುಖ್ಯದ್ವಾರದ ಹತ್ರ ಪ್ರತಿಭಟನೆ ಮಾಡಿದ್ರು. ಅಂದರೆ ಈಗಾಗಲೇ ತಾವು ಕೂಡ ಗಮನಿಸಿದಾಗ ಏನು ದೊಡ್ಡ ಪ್ರಮಾಣದ ಯಾವುದೇ ರೀತಿಯ ಜನಸಾಮಾನ್ಯರಿಗೆ ಏನು ತೊಂದರೆ ಆಗಲಾರ್ದಾಗ ಏನು? ಇಲ್ಲ, ಇದು ಕಿಮ್ಸ್ ಹತ್ರ ಒಂದು ರಸ್ತೆ ವರ್ಕ್ ನಡೀತಿರೋದ್ರಿಂದ ಒಂದು ಲೇನ್ ಫುಲ್ ಖಾಲಿ ಇದೆ. ಈ ಕಡೆ ನಾವು ಅವ್ರಿಗೆ ಅಕಾಮಿಡೇಟ್ ಮಾಡಿದ್ವಿ. ಅದಾದಮೇಲೆ ಅವರು ಯಾವಾಗ ರಸ್ತೆಗೆ ಬಂದು ಅದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅಂತ ಅನ್ನಿಸ್ತು, ಆಗ ಅವ್ರನ್ನ ಸುಮಾರು 15 ಜನನ ನಾವು ದೇ ವಾಲಂಟಿಯರ್ಡ್ ಫಾರ್ ಪ್ರಿವೆಂಟಿವ್ ಅರೆಸ್ಟ್. ಹಾಗಾಗಿ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ನಾವು ವಶಕ್ಕೆ ತೊಗೊಂಡಿದ್ವಿ. ಈಗ ಅಗತ್ಯ ಕ್ರಮ ಕೈಗೊಂಡು ಬಿಡಲಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಪೊಲೀಸ್ ಆಯುಕ್ತರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.